ನಮಸ್ತೆ, ಹಾಯ್. ಎಲ್ರೂ ಹೇಗಿದ್ದೀರಾ? ಹೇಗಿತ್ತು? ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬನ್ನಿ, ಈಗ ಜಸ್ಟ್ ಏಂಜಲ್ ಆಫ್ ಪ್ರೊಟೆಕ್ಷನ್ ಬಂದಿದೆ. ಎಲ್ರಿಗೂ ಅವ್ರನ್ನವ್ರು ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂತ ಅನ್ಸುತ್ತೆ. ಬರೀ ಕಾಯುವಿಕೆ ಒಳಗೆ ಮನ್ಸು ಡಿಪ್ರೆಷನ್ ತುಂಬಾ ಆಗ್ತಿದೆ ಅಂತ ಅನ್ಸುತ್ತೆ. ನಾವ್ ಅನ್ಕೊಂಡಿದ್ ನಮಗ್ ಸಿಗೋವರೆಗೂ ನಾವ್ ಏನ್ ಮಾಡ್ಬೇಕು, ನಾವ್ ಯಾವ ಕಡೆ ಫೋಕಸ್ ಮಾಡ್ಬೇಕು, ನಮ್ಮ ಉದ್ದೇಶ ಏನಿರ್ಬೇಕು, ನಾವ್ ಏನ್ ಮಾಡ್ಬೇಕು, ಅಲ್ಲಿವರೆಗೂ ಹತ್ಕೊಂಡು ಕರ್ಕೊಂಡು ಡಿಪ್ರೆಸ್ ಆಗಿ ಲೈಫೇ ಮುಗ್ದೋಯ್ತು ಅಂತ ಅನ್ಕೊಬೇಕಾ, ಅಥವಾ ನಮ್ಮನ್ನ ನಾವು ಪಿಕಪ್ ಮಾಡ್ಬೇಕಾ, ನಮ್ ಸೋಲ್ನ ನಾವು ಪಿಕಪ್ ಮಾಡ್ಬೇಕಾ ಬೇಡವಾ? ಇದು ಜಸ್ಟ್ ಒಂದ್ ಜನರಲ್ ತುಂಬಾ ಯಾಕೋ ಬೆಳಗ್ಗೆಯಿಂದ ತುಂಬಾ ಬೇಜಾರಾಗ್ತಿತ್ತು. ಯಾಕೂ ಇಲ್ಲ, ಮೆಸೇಜಸ್ ನೋಡಿ ಎಲ್ರು ಬೇಜಾರಲ್ಲಿ ಇದ್ದೀರಾ ಅಂತ ಬೇಜಾರಾಗ್ತಿತ್ತು. ಇಲ್ಲಿ ಸೆಲ್ಫ್ ಲವ್, ನಿಮ್ಮನ್ನ ನೀವು ಹೆಂಗ್ ಕಂಟ್ರೋಲ್ ಮಾಡ್ಕೊಬೇಕು, ನೀವ್ ಅನ್ಕೊಂಡಿದ್ ಆಗೋವರೆಗೂ ನೀವ್ ಏನ್ ಮಾಡ್ಬೇಕು, ಏನ್ ಪ್ರೊಟೆಕ್ಷನ್ ತಗೊಬೇಕು, ನೀವ್ ಯಾವ ಕಡೆ ಗಮನ ಕೊಡ್ಬೇಕು ಅಂತ ನೋಡೋಣ. ಅಫ್ಕೋರ್ಸ್ ನಿಮ್ಗೆ ಮಾತ್ರ ಅಲ್ಲ, ನನ್ಗೂ ಕೂಡ ತಗೊಂತೀನಿ. ಹಾಗಂತ ಸ್ವಲ್ಪ ಕಾಂಟ್ರಾಸ್ಟ್ ಆಗಿ ಇರ್ಬೇಕು ಅಲ್ವಾ ಯಾವಾಗ್ಲೂ. ಜೀವನದಲ್ಲಿ ಬರೀ ಸುಖ ಸಂತೋಷ ನೆಮ್ಮದಿನೇ ಇದ್ರೆ ಕಷ್ಟದ ಸಮಯ ಬಂದಾಗೆ ತಾನೇ ನಮ್ಗೆ ಅದ್ರ ಬೆಲೆ ಗೊತ್ತಾಗೋದು. ಹಾಗಾಗಿ ಅದ್ರ ಕಡೆ ಗಮನ ಕೊಡಿ. ಏನೇ ಆದ್ರೂ ಅದನ್ನೊಂದು ಲೆಸನ್ ಆಗಿ ತಗೊಳ್ಳಿ, ಮೂವ್ ಆನ್ ಮಾಡಿ. ಅಲ್ಲೇ ಸ್ಟಕ್ ಆಗಿ ಯಾಕೆ ಇರ್ತೀರಾ? ನಿಮ್ಗೆ ಸಿಗ್ಬೇಕಾದ್ರು ಸಿಗೋ ಟೈಮಲ್ಲಿ ಸಿಗ್ತಾರೆ, ನಿಮ್ ಹಣೆಲ್ ಬರ್ದಿದ್ರೆ. ಇಲ್ಲ ಅಂದ್ರೆ ಬಿಟ್ಬಿಟ್ಟು ಹೋಗ್ತಾರೆ. ಬಂದವ್ರನ್ನ ಸ್ವಾಗತಿಸಿ ಹೋಗೋರ್ನ ಟಾಟಾ ಬೈ ಬೈ ಮಾಡಿ. ಅವ್ರಿಗೋಸ್ಕರ ಹತ್ತು ಕರ್ದಿ ಮಾಡಿದ್ರೆ ಅವ್ರಿಗೆ ನಿಮ್ ವ್ಯಾಲ್ಯೂ ಗೊತ್ತಿದ್ರೆ ನಿಮ್ ಹತ್ರ ಬಂದೇ ಬರ್ತಾರೆ. ಹಾಗೆ ನಿಮ್ ಲೈಫ್ ಅಲ್ಲಿ ಅವ್ರು ಇರ್ಬೇಕು ಅಂತ ಭಗವಂತ ನಿರ್ಧಾರ ಮಾಡಿದ್ರೆ ಅವ್ರು ಇವಾಗಲ್ಲ, ಎಷ್ಟೇ ದಿನ ಆದ್ರೂ ಎಷ್ಟೇ ಇದಾದ್ರೂ ಬಂದೇ ಬರ್ತಾರೆ. ಅಫ್ಕೋರ್ಸ್ ಆ ರಾಧೆ ವಿರಹಿ ತರ ರಾಧಾ ರಾಣಿ ಏನಿದ್ದಾರೆ, ಅವ್ರು ಕೃಷ್ಣನ್ಗೆ ಎಷ್ಟೇ ಇದಾದ್ರು ಅವ್ರಿಬ್ರು ಮದ್ವೆ ಆಗ್ಲೇ ಇಲ್ಲ. ಅದನ್ನ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಂತೀರಾ? ಎಸ್, ಅದನ್ನೊಂದು ಒಳ್ಳೆ ಮೆಮೊರಿ ತರ ಇಟ್ಕೊಂಡು ಮುಂದುವರಿಬೋದಲ್ಲ. ಸಾರಿ, ಇದು ನಂದ ಓನ್ ಒಪಿನಿಯನ್. ನಿಮ್ ಲೈಫ್ ಸಿಚುವೇಶನ್ ನಿಮಗ್ ಗೊತ್ತು, ತುಂಬಾ ಸ್ಟಫ್ ಆಗಿದ್ದೀರಾ. ಮೂರನೇ ವ್ಯಕ್ತಿಯಿಂದ ಮದ್ವೆ ಕಾರ್ಯ ಎಲ್ಲ ಬಹಳಷ್ಟು ಜನಕ್ಕೆ ನಿಂತೋಗಿದೆ. ಇಲ್ಲಿ 4 ಮತ್ತೆ 3 ಕಾಣಿಸ್ತು. ಅದಕ್ಕೆ 32 ಮತ್ತೆ 4 ಏನೋ ಹೇಳುತ್ತೆ. 3 + 5 5 + 4 9. ಎಸ್, 9. ಈ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ಯಾವಾಗ ಬಗೆಹರಿಯುತ್ತೆ ಅಂದ್ರೆ ನೋಡಿ, 8 ಬಿತ್ತು ಇಲ್ಲಿ. 8 ಅವಾಗ್ಲೇನು ಬಿತ್ತು. 8 ಆಫ್ ಸೋರ್ಸ್ ಎನರ್ಜಿಯಿಂದ 8 ಆಫ್ ಪೆಂಟಕಲ್ ಎನರ್ಜಿವರೆಗೂ ನೀವು ಬರ್ಬೇಕು. ನಿಮ್ಮನ್ನ ನೀವು ಬಂದಿ ಮಾಡ್ಕೊಳೋದ್ ಬಿಟ್ಬಿಟ್ಟು ಅದರಿಂದ ಹೊರಗೆ ಬರೋದಕ್ಕೆ ನಿಮ್ಮನ್ನ ನೀವೇ ಡಿಫೆಂಡ್ ಮಾಡ್ಕೊಬೇಕು. ನಿಮ್ ಬಗ್ಗೆ ನೀವೇ ಪ್ರೊಟೆಕ್ಷನ್ ತಗೊಬೇಕು. ಅದರಿಂದ ಹೊರಗೆ ಬಂದು ಯಾರೋ ನಿಮ್ಮನ್ನ ಬಂದ್ಬಿಟ್ಟು ಏನೋ ಒಂದ್ ಚಮತ್ಕಾರ ಮಾಡಿ ಹೊರಗೆ ತರ್ತಾರೆ ಅಂತ ಯಾಕೆ ಕಾಯ್ತೀರಾ? ನಿಮ್ಮಲ್ಲಿ ಆ ಪವರ್ ಇದೆ. ನಿಮ್ಗೆ ಆ ಕ್ಷಮತೆ ಇರೋದ್ರಿಂದಾನೇ ನಿಮ್ಗೆ ಆ ಸಮಸ್ಯೆ ಬಂದಿದೆ. ನಿಮ್ಮಲ್ಲಿ ಆ ಕ್ಷಮತೆ ಇಲ್ಲ ಅಂದಿದ್ರೆ, ಆ ಸಮಸ್ಯೆಯಿಂದ ಹೊರಗೆ ಬರಕ್ ನಿಮ್ ಕೈಲಿ ಸಾಧ್ಯ ಇಲ್ಲ ಅಂತಿದ್ರೆ ನಿಮ್ಗೆ ಆ ಸಮಸ್ಯೆನೇ ಬರ್ತಾ ಇರ್ಲಿಲ್ಲ. ಭಗವಂತ ನಾವ್ ಎಷ್ಟು ಸಮಸ್ಯೆಯನ್ನ ಫೇಸ್ ಮಾಡಕ್ ಸಾಧ್ಯನೋ ಅದ್ರಲ್ಲಿ 1% ಕಮ್ಮಿನೇ ನಮಗ್ ಆ ಸಮಸ್ಯೆ ಕೊಡ್ತಾನೆ. ಅದಕ್ಕಿಂತ ಹೆಚ್ಚಿರೋ ಸಮಸ್ಯೆನ ಅವನೇ ಬಗೆಹರಿಸ್ತಾನೆ. ಈ ಸಮಸ್ಯೆ ಬಂದಾಗ ಅದರಿಂದ ನೀವ್ ಹೇಗ್ ಹೊರಗ್ ಬರ್ತೀರಾ ಅನ್ನೋದೇ ನಿಮ್ ಚಾಲೆಂಜ್, ಲೈಫ್ ಚಾಲೆಂಜ್. ಅದ್ರಲ್ಲಿ ನೀವ್ ಯಾಕೆ ಪ್ರತಿ ಕ್ಷಣ ಸೋಲ್ ಒಪ್ಕೊಂತೀರಾ? ಪ್ರತಿ ಕ್ಷಣ ಡಿಪ್ರೆಸ್ ಅಲ್ಲಿ ಇರ್ತೀರಾ? ಹಾಗೇನ್ ಯಾವ್ದೇ ಲವ್ ಲೈಫ್ ಆಗ್ಲಿ, ಸೆಲ್ಫ್ ಜರ್ನಿ ಆಗ್ಲಿ, ಸೋಲ್ಮೇಟ್ ಜರ್ನಿ ಆಗ್ಲಿ, ಟ್ವಿನ್ ಫ್ಲೇಮ್ ಜರ್ನಿ ಆಗ್ಲಿ, ಏನೇ ನೀವು ಅದಕ್ಕೆ ಯಾವುದೇ ಒಂದು ಹೆಸರು ಕೊಟ್ಕೊಳ್ಳಿ, ನನ್ಗ ಅದು ಸಾರಿ ಅದು ಇಂಪಾರ್ಟೆಂಟ್ ಅಂತ ಅನ್ಸಲ್ಲ. ಯಾರೋ ನಿಮ್ ಮೂಗ್ನೇರಕ್ ಅವ್ರ ಮೂಗ್ನೇರಕ್ ಮಾತಾಡ್ತಾರೆ ಅಂದ್ರೆ ನೀವ್ ಅದಕ್ಕೆ ಯಾಕೆ ರಿಯಾಕ್ಟ್ ಆಗ್ತೀರಾ? ಯಾಕೆ ನೀವ್ ಅದನ್ನ ಸೀರಿಯಸ್ ಆಗಿ ತಗೊಂತೀರಾ? ನಿಮ್ ಜೀವನದ ಬಗ್ಗೆ ನೀವ್ ಯಾಕೆ ಸೀರಿಯಸ್ ತಗೊಂತಾ ಇಲ್ಲ? ಅದೆಲ್ಲ ಇರೋದೇನೆ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ. ಆ ಪರಿಸ್ಥಿತಿಯಿಂದ ಹೊರಗೆ ಬರೋದು ಹೇಗೆ ಅಂತ ಯೋಚನೆ ಮಾಡಿ. ನನ್ ಕೈಲಿ ಆಗೋದೇ ಇಲ್ಲ ಅಂದ್ರೆ ನಿಮ್ ಕೈಲಾಗಲ್ಲ ಅಂತ ನೀವ್ ಅನ್ಕೊಂತಾ ಇದ್ದೀರಾ. ಭಗವಂತಂಗ್ ಗೊತ್ತು ಅದು ನಿಮ್ ಕೈಲಿಂದ ಸಾಧ್ಯ, ಅದರಿಂದ ಹೊರಗೆ ಬರ್ತೀರಾ ಅಂತ, ಅದರಿಂದ ಮುಂದುವರಿತೀರಾ ಅಂತ. ಅಫ್ಕೋರ್ಸ್ ಯಾವ ಸಮಯಕ್ಕೆ ಅವ್ರು ಬರ್ತಾರೋ ಆ ಸಮಯಕ್ಕೆ ಅವ್ರು ಬರ್ತಾರೆ. ಅಗೇನ್ ಅದು ಪರಿಸ್ಥಿತಿ ನಿಮ್ ಕೈಲಿ ಇಲ್ಲ ಅಂದ್ರೆ ನಿಮ್ಗೆ ಬಹಳಷ್ಟು ಮೆದುಳು ಕೊಟ್ಟಿದ್ದಾನೆ, ಯೋಚನೆ ಮಾಡೋ ಕ್ಷಮತೆ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ತುಂಬಾನೇ ಡಿವೈನ್ ಇದೀರಾ ನೀವು. ಇಲ್ಲಿರೋರೆಲ್ಲ ಯಾರು ರೀಡಿಂಗ್ ನೋಡ್ತಿರೋ
ಅವರೆಲ್ಲ ಸ್ಪಿರಿಚುವಲಿ ತುಂಬಾನೇ ಸ್ಟ್ರಾಂಗ್ ಇರೋಂಥವ್ರು. ಇಲ್ಲ ಅಂದ್ರೆ ಅವರು ಈ ರೀಡಿಂಗ್ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಾರ್ಡ್ ಅಲ್ಲಿ ಇಷ್ಟೊಂದು ಭವಿಷ್ಯ ನೋಡ್ಲಿಕ್ಕೆ ಸಾಧ್ಯನಾ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಹೇಳಲಿಕ್ಕೆ ಸಾಧ್ಯನಾ ಅಂತ ಯಾರು ನಂಬಲ್ಲ. ನೀವು ನಂಬ್ತಿದ್ದೀರಾ ಅಂದ್ರೆ ಈ ಇಷ್ಟು ಕಾರ್ಡ್ ಅಲ್ಲಿ ಏನೋ ಇದೆ, ಇದು ನಮ್ಗೆ ಅಡ್ವೈಸ್ ಆಗಿದೆ, ಇದ್ರಲ್ಲಿ ಯಾವುದೋ ಒಂದು ಶಕ್ತಿ ಅಡಗಿದೆ ಅಂತ ನೀವು ನಂಬ್ತೀರಾ ಅಂದ್ರೆ ಆಧ್ಯಾತ್ಮಿಕವಾಗಿ ನೀವು ಬಹಳಷ್ಟು ಮುಂದೆ ಇದ್ದೀರಾ ಅಂತ. ಅದು ಇನ್ನೊಂದ್ ಸ್ವಲ್ಪ ಪಾಲಿಶ್ ಮಾಡಿ ನಿಮ್ಮ ಆಧ್ಯಾತ್ಮಿಕತೆನ, ನಿಮ್ಮಲ್ಲಿರೋ ಆ ಗುಣನ ಬೆಳೆಸ್ಕೊಳ್ಳಿ. ಯಾವ ಗುಣನ? ನೀವು ಕ್ಷಮಿಸಿ, ಯಾರನ್ನೋ ಅಲ್ಲ, ನಿಮ್ಮನ್ನ ನೀವು ಕ್ಷಮಿಸ್ಕೊಂಡು ಅದರಿಂದ ಹೊರಗೆ ಬರೋದ್ ಮಾಡಿ. ನಿಮ್ಗೆ ಯಾವ್ದೋ ಒಂದ್ ಕೆಲಸ ಆಗ್ತಿಲ್ಲ ಅಂದ್ರೆ ಆ ಕೆಲಸನ ಪಡ್ಕೊಂಡ್ಲಿಕ್ಕೆ, ಆ ಕೆಲಸ ಮುಂದುವರ್ಸ್ಲಿಕ್ಕೆ ಬೇರೆ ಯಾವ ರೀತಿಲಿ ನೀವು ಪ್ರಯತ್ನ ಪಟ್ರೆ ಆ ಕೆಲಸ ಆಗುತ್ತೆ ಅದನ್ನ ಯೋಚನೆ ಮಾಡಿ. ನಿಮ್ ಕೈಲಿ ಆಗದಿದ್ದು ಏನೂ ಇಲ್ಲ. ಐಡಿಯಾ ತುಂಬಾ ಇದೆ ನಿಮ್ಮಲ್ಲಿ. ಈ ಪ್ಲಾನ್ ಇಲ್ಲ ಅಂದ್ರೆ ಈ ಪ್ಲಾನ್, 1 ರಿಂದ 10 ಪ್ಲಾನ್ ಮಾಡ್ಕೊಳ್ಳಿ, ತಪ್ಪೇನು? ನಿಮ್ ಲೈಫ್ ಚೆನ್ನಾಗಿರೋಕೆ ನೀವು ಎಷ್ಟು ಪ್ಲಾನ್ ಮಾಡಿದ್ರೆ ಏನು? ನಿಮಗ್ ಗೊತ್ತಿದೆ ಯಾವ ರೀತಿ ನೀವು ಪ್ಲಾನ್ ಮಾಡಿದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಅದೆಲ್ಲ ಬಿಟ್ಬಿಟ್ಟು ಡಿಪ್ರೆಷನ್ಗೆ ಹೋದ್ರೆ ಏನ್ ಬರುತ್ತೆ? ನಮ್ ಲೈಫು ಒಂದೇ ಲೈಫು ಭಗವಂತ ಕೊಟ್ಟಿರೋದು. ಈ ಲೈಫ್ ಚಾಲೆಂಜ್ ನಾವೇ ಆರಿಸ್ಕೊಂಡ್ ಬಂದಿರ್ತೀವಿ. ನಮ್ಗೆ ಭಗವಂತ ಕೊಟ್ಟಿರಲ್ಲ. ನಮ್ಗೆ ಯಾವ ತರ ಜನ್ಮ ಬೇಕು, ಯಾವ ತರ ಈ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಬೇಕು ಅಂತ ನಾವೇ ಡಿಸೈಡ್ ಮಾಡಿ ಬಂದಿರ್ತೀವಿ. ಸಾರಿ ಟು ಸೇ, ಇದೇ ನಿಜ. ನಮ್ಗೆ ಭಗವಂತ ಕೇಳ್ತಾನೆ ಯಾವ ಜನ್ಮ ಬೇಕು ನಿನ್ಗೆ, ಎಲ್ಲಿ ಹೋಗ್ತೀಯ ಅಂತ. ಅಗೇನ್ ಹಿಂದಿನ ಜನ್ಮದಲ್ಲಿ ನಾವು ಯಾರನ್ನೋ ಒಬ್ಬರು ನೋಡಿ ಇನ್ಸ್ಪೈರ್ ಆಗಿರ್ತೀವಿ, ಅಥವಾ ಏನೋ ಆ ತರ ಲೈಫ್ ಹೇಗಿರುತ್ತೆ, ಹೆಂಗ್ ಸಫರ್ ಮಾಡ್ತಾರೆ, ಹೆಂಗಿರ್ತಾರೆ, ಏನೋ ಒಂದ್ ಸಮಸ್ಯೆ ಇರ್ಬೋದು, ಅದು ಹೆಂಗಿರ್ತಾರೋಪ್ಪ ನನ್ ಕೈಲಿ ಆಗೋದೇ ಇಲ್ಲ ಅಂತ ಅಂತೀವಲ್ಲ. ಲಾಸ್ಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಗೆ ಆ ಆಸೆ ಬರುತ್ತೆ. ಆ ತರ ಇದ್ದಾಗ ನಾವು ಹೇಗೆ ಅದನ್ನ ಫೇಸ್ ಮಾಡ್ತೀವಿ, ಆ ಲೈಫ್ ಜೀವನ ಹೇಗಿರುತ್ತೆ ಅಂತ ನಾವು ಆಸೆ ಪಟ್ಟಿ ನಾನು ಈ ತರ ಜನ್ಮಕ್ಕೆ ಹೋಗ್ತೀನಿ, ನಂಗೆ ಈ ತರ ಸಮಸ್ಯೆ ಅಂತ ಭಗವಂತನಲ್ಲಿ ಕೇಳ್ಕೊಂಡು ನಮಗ್ ಬರೋ ಎಲ್ಲ ಸಮಸ್ಯೆಗೂ ನಾವೇ ಹೊಣೆಗಾರರು, ಯಾರು ಹೊಣೆಗಾರರಲ್ಲ. ಅಗೇನ್ ಸೇಮ್ ಟೈಮ್ ಅದರಿಂದ ಹೊರಗ್ ಬರೋದಕ್ಕೂ ಕೂಡ ನಾವೇ ಹೊಣೆ ಆಗಿರ್ತೀವಿ. ಅದಕ್ಕೆ ಬೇರೆ ಯಾರು ಹೊಣೆಗಾರರಲ್ಲ. ಅಗೇನ್ ನಿಮ್ ಕೈಲಿ ಸಾಧ್ಯನೇ ಆಗ್ತಿಲ್ಲ, ನೀವು ನಿಮ್ ಜರ್ನಿಲ್ ಸೋಲ್ತಿದ್ದೀರಾ ಅಂದಾಗ ಏಂಜಲ್ಸ್ ಆಗ್ಲಿ, ಭಗವಂತ ಆಗ್ಲಿ, ರಕ್ಷಾ ದೇವತೆಗಳಾಗ್ಲಿ, ನೀವ್ ಯಾವುದೇ ಶಕ್ತಿಗೆ ಯಾವುದೇ ಹೆಸರು ಕೊಡಿ, ಆ ಹೆಸರಿನ ದೇವತೆಗಳಾಗ್ಲಿ, ಶಕ್ತಿಗಳಾಗ್ಲಿ, ಅವ್ರು ಬಂದು ನಿಮ್ಮನ್ನ ಮೇಲೆತ್ತಾರೆ, ನಿಮ್ಗೆ ಆ ಸಮಸ್ಯೆಯಿಂದ ಹೊರಗ್ ತರ್ತಾರೆ. ಅಗೇನ್ ಅವ್ರ ದಾರಿ ಅಷ್ಟೇ ತೋರಿಸ್ತಾರೆ, ಗೂಗಲ್ ಮ್ಯಾಪ್ ಅಲ್ಲಿ ಡೈರೆಕ್ಷನ್ ಅಷ್ಟೇ ತೋರಿಸ್ತಾರೆ. ನೀವು ಅದ್ರಲ್ಲಿ ಮುಂದುವರ್ಕೊಂಡು ಹೋಗ್ಬೇಕು. ಅದ್ ಬಿಟ್ಬಿಟ್ಟು ಈ ರೋಡಲ್ಲಿ ಹೋಗ್ತೀನಿ, ಆ ರೋಡಲ್ಲಿ ಹೋಗ್ತೀನಿ ಅಂತ ಅನ್ಕೊಂಡು ಹೋದ್ರೆ ಅದು ನಿಮ್ಮನ್ನ ಎಲ್ಗೋ ಕರ್ಕೊಂಡು ಹೋಗುತ್ತೆ. ಒಂದ್ ಕಣ್ ಮುಚ್ಕೊಂಡು ಒಂದ್ ಕಣ್ಣಲ್ಲಿ ಆಟ ಆಡಕ್ ಹೋಗ್ಬಾರ್ದು. ಸಾರಿ ವರ್ಡ್ ಯೂಸ್ ಮಾಡಿದಕ್ಕೆ. ಆಟ ಅಂದ್ರೆ ಒಂದ್ ಕಣ್ಣಿಂದ ಅಷ್ಟೇ ನೋಡ್ತೀರಾ, ಎರಡು ಸೈಡ್ ಇಂದ ನೋಡ್ಬೇಕು ಜೀವನನ. ಲೈಕ್ ಈ ಕಾಯಿನ್, ಈಗ ಫಾರ್ ಎಕ್ಸಾಂಪಲ್ ಈ ಕಾರ್ಡೇ ತಗೊಂಡ್ರೆ ಇಲ್ಲೊಂದ್ ಮೆಸೇಜ್ ಇದೆ, ಇಲ್ಲಿ ಬರೀ ಕ್ವಶನ್ಸ್ ಇದೆ. ಕ್ವಶನ್ ಮತ್ತೆ ಆನ್ಸರ್ ಎರಡೂ ಇದೆ. ಕ್ವಶನ್ ಮತ್ತೆ ಆನ್ಸರ್ ಎರಡೂ ನೋಡಿದ್ಮೇಲೆ ಅದನ್ನ ನಾನು ಹೇಗೆ ಪಾಸಿಟಿವ್ ಆಗಿ ತಗೊಬೇಕು ಅನ್ನೋದು ಇದು ಈ ಕಡೆ ಇದೆ. ಹಾಗೆ ನಮ್ ಜೀವನದಲ್ಲಿ ಸಮಸ್ಯೆಗಳಿದ್ರೆ ಅದನ್ನ ಎರಡೂ ರೀತಿಲೂ ನಾವು ನೋಡ್ಬೇಕು. ಅದರಿಂದ ಹೊರಗ್ ಬರಕ್ಕೆ ಪರಿಹಾರ ಆಗದಿರೋ ಸಮಸ್ಯೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಯಾರ್ದೋ ಕೈಲಿ ಯಾರೋ ಸಮಸ್ಯೆ ಬಗೆಹರಿಸ್ತಾರೆ, ಅವ್ರು ಬರ್ತಾರೆ ಅಂತ ಕಾಯೋದ್ರ ಬದಲು ಅವ್ರು ಬರೋವರೆಗೂ ಏನ್ ಮಾಡ್ತೀರಾ? ನಿಮ್ಗೆ ಅಂತ ಒಂದ್ ಮರ್ಯಾದೆ ಇಲ್ವಾ? ಸಾರಿ, ತುಂಬಾ ಹಾರ್ಡ್ ಅಂತ ಅನ್ಸುತ್ತೆ, ಸಾರಿ. ನಿಮ್ಗೆ ಅಂತ ಒಂದ್ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಅಲ್ವಾ? ಅದರಿಂದ ಮುಂದುವರಿರಿ. ನಿಮಗ್ ನೀವೇ ರೆಸ್ಪೆಕ್ಟ್ ಕೊಡಿ. ನಿಮ್ಮನ್ನ ನೀವ್ ಎಲ್ಲಿ ಬ್ಯಾಲೆನ್ಸ್ ಮಾಡಲ್ವೋ ಅಲ್ಲಿವರೆಗೂ ನಿಮ್ ಜೀವನಕ್ಕೆ ಏನ್ ಬರ್ಬೇಕೋ ಅದು ಬರಲ್ಲ. ಸೋಲ್ಮೇಟ್ ಜರ್ನಿ ಆಗ್ಲಿ, ಬೇರೆ ಟ್ವಿನ್ ಫ್ಲೇಮ್ ಜರ್ನಿನೇ ಆಗ್ಲಿ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ನೇ ಆಗ್ಲಿ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡು ಮುಂದುವರಿಯೋವರೆಗೂ ಅದ್ ಬರೋದಿಲ್ಲ. ನಿಮಗ್ ತಿಳಿಬೇಕಾಗಿರೋ ಕಾರ್ಮಿಕ್ ಲೆಸನ್ ನೀವು ತಿಳ್ಕೊಳೋದು ಎಷ್ಟು ಮುಖ್ಯನೋ ಹಾಗೆ ಅವ್ರಿಗೆ ತಿಳಿಬೇಕಾಗಿರೋ ಕಾರ್ಮಿಕ್ ಲೆಸನ್ ಅವ್ರು ತಿಳ್ಕೊಳೋದು ಕೂಡ ಅಷ್ಟೇ ಮುಖ್ಯ. ಇಬ್ರದು ಎನರ್ಜಿ ಬ್ಯಾಲೆನ್ಸ್ ಆದಾಗೇನೆ ರಿಯೂನಿಯನ್ ಆಗೋದು. ಇದು ಎಕ್ಸ್ಪ್ಲೈನ್ ಮಾಡಕ್ ತುಂಬಾ ದೊಡ್ಡದಿರುತ್ತೆ, ಮತ್ತೆ ನನ್ಗೆ ಅಷ್ಟು ಪೇಶನ್ಸ್ ಇಂದ ಕೇಳ್ತೀರಾ ಅಷ್ಟೊತ್ತು ಹೇಳಿದ್ರು ಅಂತ ಅನ್ಸಲ್ಲ. ಹಾಗಾಗಿ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಅಟ್ರಾಕ್ಷನ್ ಅಫೆಕ್ಷನ್ ಕಮ್ಮಿ ಮಾಡ್ಕೊಳ್ಳಿ. ನಿಮ್ ಭಾವನೆ ಏನಿದೆ, ಯಾಕಿದೆ, ಅದರ
ಉದ್ದೇಶ ಏನು ತಿಳ್ಕೊಳ್ಳಿ. ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳೋದ್ಕಿಂತ ನಿಮ್ ಮನಸ್ಸನ್ನ ಪ್ರೊಟೆಕ್ಟ್ ಮಾಡಿ. ನಿಮ್ ಮನ್ಸನ್ನ ನೀವು ಯಾರಿಗೋ ಕಾಯ್ತಿದ್ದೀರಾ, ನಿಮ್ಗೋಸ್ಕರ ನೀವು ಕಾಯ್ತಿದ್ದೀರಾ. ನಿಮ್ ಮನ್ಸು ಏನ್ ಹೇಳ್ತಿದೆ, ಅದಕ್ಕೆ ಏನ್ ಬೇಕು ಅಂತ ಕೇಳಿದ್ಯಾ? ಈ ಕ್ವಶನ್ ಅಂತ ಕೇಳಿದ್ರೆ ಒಂದೇ ಆನ್ಸರ್ ಹೇಳ್ತಿದ್ದೀರ, ನನ್ಗ ಅವ್ನ್ ಬೇಕು, ನನ್ಗ ಅವಳು ಬೇಕು, ಇಷ್ಟೇ ಬರುತ್ತೆ. ಅದ್ ಬಿಟ್ಟು ನಿಮ್ ಮನಸ್ ಮುಟ್ಟಿ ಕೇಳ್ಕೊಳ್ಳಿ, ಅದ್ ಬಿಟ್ಟು ಬೇರೇನು ಬೇಡ್ವಾ ಅಂತ. ಸಮಾಜದಲ್ಲಿ ಗೌರವ ಬೇಡ್ವಾ? ನಿಮ್ದು ಒಂದು ಆರ್ಥಿಕ ಪರಿಸ್ಥಿತಿ ಮುಂದುವರಿಯೋದು ಬೇಡ್ವಾ? ನಿಮ್ದೇ ಒಂದು ಸ್ವಂತ ಉದ್ಯಮ ಬೇಡ್ವಾ? ಏನೇ ಮಾಡಿ, ನೀವು 9 to 5 ಜಾಬ್ ಹೋಗಿ ಬಿಸ್ನೆಸ್ ಮಾಡಿ, ಏನೇ ಮಾಡಿ, ಅದರಿಂದ ನಿಮ್ಗೆ ಏನಾಗತ್ತೆ? ನಿಮಗ್ ಗೌರವ ಬರುತ್ತೆ, ನಿಮಗ್ ಕಾನ್ಫಿಡೆನ್ಸ್ ಬರುತ್ತೆ. ಸಾರಿ, ತುಂಬಾನೇ ತಲೆ ತಿಂದೆ ಅನ್ಸುತ್ತೆ, ಸಾರಿ. ನನ್ಗೆ ಯಾಕೋ ನೀವು ತುಂಬಾ ಬೇಜಾರಲ್ಲಿದ್ದೀರಾ, ಎಮೋಷನಲಿ ಬ್ಯಾಲೆನ್ಸ್ ಆಗ್ತಿಲ್ಲ ನ್ಯೂ ಇಯರ್ ಅಲ್ಲೂ ಅಂತ ಅನ್ನಿಸ್ತು. ಹಾಗಾಗಿ ನ್ಯೂ ಇಯರ್ ಬಂದಿರೋದೇ ಹೊಸದಾಗಿ, ಕೊರೋನಾಗೆ ಲಸಿಕೆ ಬಂದಿದೆ. ನಿಮ್ ಸಮಸ್ಯೆಗೆ ಲಸಿಕೆ ಬರಲ್ವಾ? ಬರುತ್ತೆ. ಅದ್ ಎಲ್ ಬರುತ್ತೆ ಅಂದ್ರೆ ನೀವ್ ಎಮೋಷನಲಿ ಬ್ಯಾಲೆನ್ಸ್ಡ್ ಆದಾಗ ಬರುತ್ತೆ. ನಿಮ್ ಎಮೋಷನ್ಸ್ ನ ಬ್ಯಾಲೆನ್ಸ್ ಆಗ್ಬೇಕು. ಸುಖ ದುಃಖ ಸಮಚಿತ್ತದಿಂದ ನೀವ್ ಯಾವಾಗ ತಗೊಂತೀರೋ ಅವಾಗೆ ಬರುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಕಡೆ ಗಮನ ಕೊಡಿ. ಬನ್ನಿ, ಜಸ್ಟ್ ಇದೊಂದೇ ಕಾರ್ಡ್ ಮಾಡ್ತೀನಿ ಇವತ್ತು. ಇದು ಬರೀ ನಿಮ್ಗೆ ಅಡ್ವೈಸ್ ಅಷ್ಟೇ, ನನ್ನ ಕಡೆಯಿಂದ ಅಲ್ಲ, ಏಂಜಲ್ಸ್ ಕಡೆಯಿಂದ. ಏಂಜಲ್ಸ್ ಪ್ಲೀಸ್. Are you having issues with loyalty? Are you building a relationship with a trustworthy and reliable people? Are you having issues with being faithful? ಇಷ್ಟು ಪ್ರಶ್ನೆ. ಈ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ಕೊಬೇಕು. Take a look at your own level of fidelity and dependability. Make a pledge to be loyal to yourself and others. Of course, ಇದು ನಿಮ್ಗೆ ಪ್ರಶ್ನೆನೋ ಉತ್ತರನೋ ಎರಡು ಏಂಜಲ್ಸ್ ಕೊಟ್ಟಿದ್ದಾರೆ. ಆಫ್ ಕೋರ್ಸ್ ನೀವು ಇದ್ರ ಮೇಲೆ ಕೆಲಸ ಮಾಡ್ಲೇಬೇಕು. ಅವ್ರು ಬರ್ತಾರೋ ಇಲ್ವೋ, ಆಗುತ್ತೋ ಇಲ್ವೋ ನಿಮ್ ಕೆಲಸ, ಅದನ್ನ ಸೈಡಿಗೆ ಬಿಟ್ಬಿಟ್ಟು ಇದ್ರ ಕಡೆ ಗಮನ ಕೊಡಿ. ನಿಮಗ್ ನೀವೇ ಹೇಳ್ಕೊಳ್ಳಿ, ಏಂಜಲ್ ಆಫ್ ಲಾಯಲ್ಟಿ. ಐ ಅಟ್ರಾಕ್ಟ್ loyal and thoughtful people and situation into my life. I am loyal to my friends and to myself. I devote time and energy to building and maintaining meaningful relationship with myself and others. I trust myself fully. ನಿಮ್ಮನ್ನ ನೀವು ನಂಬಿ. ಸಾರಿ, ತುಂಬಾ ಜೋರಾಗಿ ಬಂದ್ಬಿಟ್ಟು ಮಾತು, ಸಾರಿ. Do you fear better lie? Do you feel threatened in some way? Are you surrounded by negative or untrustworthy people? ನೋಡಿ, ಇಲ್ಲೂ untrustworthy people ಬಂದ್ರು, ಇಲ್ಲೂ ಕೂಡ ಅವರೇ ಬಂದ್ರು. Focus on your intention on deflecting the negativity. Know that your angels and spirit guides are watching you out for you. ಏಂಜಲ್ಸ್ ಮತ್ತೆ ಸ್ಪಿರಿಟ್ ಗೈಡ್ಸ್ ನಿಮ್ ಜೊತೆ ಇದ್ದಾರೆ. ನೆಗೆಟಿವ್ ಪೀಪಲ್ ನ, ನೆಗೆಟಿವ್ ಥಾಟ್ಸ್ ನ ನಿಮ್ ಜೀವನದಿಂದ ತೆಗೆದಾಕ್ತಿದ್ದಾರೆ ಅಂದ್ರೆ ಅವ್ರು ನಿಮ್ ಜೀವನಕ್ಕೆ ಸರಿ ಹೊಂದುತ್ತಾ ಇಲ್ಲ ಅಂತ. ಅಫ್ಕೋರ್ಸ್ ಅವ್ರು ಸರಿ ಹೊಂದಕ್ಕೆ, ಅವ್ರು ವಾಪಸ್ ಬೇಕೇ ಬೇಕು ಅಂದ್ರೆ ಅವ್ರು ನಿಮ್ ಜೀವನಕ್ಕೆ ಸರಿ ಹೊಂದೋ ರೀತಿ ಅವ್ರನ್ನ ಬದಲಾಯಿಸ್ಬಿಟ್ಟು ಆಮೇಲೆ ಕರ್ಕೊಂಬರ್ತಾರೆ. ನಿಮ್ ಜೊತೆ ಯಾರು ಇಲ್ಲ ಅಂತ ಯಾಕೆ ಅನ್ಕೊಂತೀರಾ? ನೆಗೆಟಿವ್ ಪೀಪಲ್, ನೆಗೆಟಿವ್ ಥಾಟ್ಸು, ಅನ್ಟ್ರಸ್ಟ್ವರ್ತಿ ಪೀಪಲ್, ನಂಬಿಕೆಗೆ ಅನರ್ಹರ ಜೊತೆ ಸಂಬಂಧ ಬೇಡ ಅಂತ ಹೇಳ್ತಿದ್ದಾರೆ. ಇವಾಗ ಅವ್ರಿಗೆ ಯಾಕೆ ದೂರ ಮಾಡಿದ್ದಾರೆ ಅಂದ್ರೆ, ನಿನ್ ನಂಬಿಕೆಗೆ ಈಗ ಅವರು ಅನರ್ಹರು, ಅವ್ರಿಗೆ ಅರ್ಹತೆ ಇಲ್ಲ ನಿನ್ ನಂಬಿಕೆ ಉಳಿಸ್ಕೊಳ್ಳಿಕ್ಕೆ. ಅವಳಿಗೆ ನಿನ್ ಮೇಲೆ ನಂಬಿಕೆ ಉಳಿಸ್ಕೊಳೋ ಅಷ್ಟು ಅರ್ಹತೆ ಅವರಿಗೆ ಬಂದ ಮೇಲೆ ಅವ್ರನ್ನ ನಿನ್ ಜೀವನಕ್ಕೆ ಕಳಿಸ್ತೀನಿ. ನಾನ್ ನಿನ್ನ ನೋಡ್ತಾ ಇದ್ದೀನಿ, ನಿನ್ ಕಡೆ ಗಮನ ಕೊಡು, ನಿನ್ ನೆಗೆಟಿವಿಟಿ ಕಡೆ ಗಮನ ಕೊಡು, ಅದನ್ನ ಹೆಂಗ್ ನಿನ್ ಜೀವನದಿಂದ ಹೊರಗ್ ತರೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದನ್ನ ಯಾವಾಗ್ಲೂ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಆಫ್ ಕೋರ್ಸ್ ಇಲ್ಲಿ ಬರ್ತಾ ಇರೋದು ಏಂಜಲ್ಸ್ ಮೆಸೇಜು, ನೀವ್ ಯಾರು ಹೇಳಕ್ಕೆ ಅಂತ ಹೇಳ್ಬೇಡಿ. ಆಮೇಲೆ
Angels of protection. I am safe and sound. I am out of harm's way. All is well. I surround myself with trustworthy people. I am blessed. I am always divinely protected. I am enveloped in a sphere of goodness and well-being. Yes, you are protected. ಏಂಜಲ್ ಆಫ್ ಪ್ರೊಟೆಕ್ಷನ್ ಇದೆ. ಯಾಕೆ ಅವ್ರು ನಿಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ, ಯಾಕೆ ನಿಮ್ಗೆ ತೊಂದರೆ ಆಗ್ತಿದೆ, ಯಾಕೆ ನಿಮಗೆ ಮನ್ಸಿಗೆ ನೋವು ಆಗ್ತಿದೆ? ಏಂಜಲ್ ಆಫ್ ಲಾಯಲ್ಟಿ. ನೀವು ಲಾಯಲ್ ಆಗಿದ್ದೀರಾ, ಆ ಲಾಯಲ್ಟಿ ಅವ್ರು ಉಳಿಸ್ಕೊಂತಾ ಇಲ್ಲ ಅಂತ ಅವ್ರನ್ನ ದೂರ ಇಟ್ಟಿದ್ದಾರೆ. ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅನ್ಟ್ರಸ್ಟ್ ವರ್ತಿ ಪೀಪಲ್ ಇಂದ. ಏಂಜಲ್ ಆಫ್ ಲವ್. ನೀವು ಡಿಸರ್ವ್ ಮಾಡೋದು ಲವ್ನ. ಹಾಗಾಗಿ ನಿಮ್ಗೆ ನಿಮ್ ಲೆವೆಲ್ ಇಂದ ಕಮ್ಮಿ ಇರೋರ್ನ ಕೊಡಕ್ಕೆ ಏಂಜಲ್ಸ್ಗೆ ಇಷ್ಟ ಇಲ್ಲ, ದೇವರಿಗೆ ಇಷ್ಟ ಇಲ್ಲ. ನಿಮಗ್ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗಿದೆ. ಏಂಜಲ್ ಆಫ್ ಎನರ್ಜಿ ಫೀಲ್ಡ್. ಎಸ್, ಆರ್ ಯು ಸ್ಲೇವ್ ಟು ಟೆಕ್ನಾಲಜಿ? ಆರ್ ಯು ಬೀಯಿಂಗ್ ಬಂಬರ್ಡ್ ಬೈ ಟೂ ಮೆನಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸೀಸ್? ನೀವು ಅವ್ರು ಏನ್ ಮಾಡ್ತಾರೆ, ಅವ್ರು ಬಿಟ್ಟೋದ್ರ, ಅವ್ರು ಮೆಸೇಜ್ ಮಾಡಿದ್ರ, ಅವ್ರು ಫೋನ್ ಮಾಡಿದ್ರ, ಅವ್ರು ಬೇರೆ ಕಾಲಲ್ಲಿ ಇದಾರ, ಅವ್ರನ್ನ ಸ್ಪೈ ಮಾಡೋದು ನಿಲ್ಸ್ಬಿಡಿ. ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ನೋಡ್ತಾ ನೋಡ್ತಾ ನೀವ್ ಏನ್ ಮಾಡ್ತಿದ್ದೀರಾ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀರಾ. ಆಂಪ್ಲಿಫೈ ದ ಪ್ರೊಟೆಕ್ಷನ್ ಫ್ರಮ್ ದೀಸ್ ಡ್ರೈನಿಂಗ್ ಫೋರ್ಸಸ್ ಬೈ ರೀಕನೆಕ್ಟಿಂಗ್ ವಿತ್ ದ ಅರ್ತ್. ಟೇಕ್ ಎ ಪೀರಿಯಾಡಿಕ್ ಬ್ರೇಕ್ ಫ್ರಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ರಿನೈಸಿಂಗ್ ಯುವರ್ ಸೆಲ್ಫ್. ಸ್ವಲ್ಪ ಫೋನ್ ಪಕ್ಕಕ್ಕಿಡಿ. 108 ಟ್ಯಾರೋ ಕಾರ್ಡ್ ಕೇಳೋದು, 108 ಭವಿಷ್ಯ ಕೇಳೋದು ನಿಮ್ ಮನ್ಸಿಗೆ ಗೊತ್ತಿದೆ ಅಲ್ವಾ? ಅಫ್ಕೋರ್ಸ್ ಕೇಳ್ಬೇಡಿ ಅಂತ ಹೇಳ್ತಾ ಇಲ್ಲ. ತುಂಬಾ ಮಾಡ್ತಾ ಇದ್ದೀರಾ, ತುಂಬಾ ಮಾಡ್ತಿದ್ದೀರಾ. ನಾನು ಇದ್ ಮಾಡ್ಬಾರ್ದು ಅಂತ ಬೆಳಗ್ಗೆಯಿಂದ ಅವಾಯ್ಡ್ ಮಾಡ್ತಾ ಇದ್ದೀನಿ, ನನ್ ಕೈಲಿ ಆಗ್ತಿಲ್ಲ. ಇದೇ ಟಾಪಿಕ್ ಅಲ್ಲಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಏಂಜಲ್ಸ್. ನನ್ಗೆ ಸ್ವಲ್ಪ ಭಯ ಆಯ್ತು, ನೀವೆಲ್ಲ ಹೇಗ್ ತಗೊಂತೀರೋ ಏನೋ ಅಂತ. ಆದ್ರೆ ಬಿಡ್ತಾ ಇಲ್ಲ ಅವರು. ಇಷ್ಟೊತ್ತಾದ್ರೂ ಅದನ್ನೇ ಹೇಳಿ ಮಾಡಿಸ್ತಾ ಇದ್ದಾರೆ. ಸ್ವಲ್ಪ ಫೋನ್ ಪಕ್ಕಕ್ಕಿಡಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಎಲ್ಲಾದ್ರೂ ಹೋಗ್ ಬನ್ನಿ. ಏಂಜಲ್ ಆಫ್ ಎನರ್ಜಿ ಫೀಲ್ಡ್. ಐ ಆಮ್ ಗ್ರೌಂಡೆಡ್ ಅಂಡ್ ಫೋಕಸ್ಡ್. ನೀವು ಗ್ರೌಂಡ್ ಆಗಿರಿ ಅಂದ್ರೆ ಅದ್ರ ಅರ್ಥ ಕನಸ್ ಕಾಣ್ಬೇಡಿ, ಹಗಲ್ಗನಸ್ ಕಾಣ್ಬೇಡಿ. ವಾಸ್ತವವಾಗಿ ಇರಿ, ವಾಸ್ತವಿಕತೆಯನ್ನ ಒಪ್ಕೊಳ್ಳಿ. ಏನ್ ಸಿಚುವೇಶನ್ ಇದೆ, ಏನ್ ಸತ್ಯ ಇದೆ ಅದನ್ನ ಒಪ್ಕೊಳ್ಳಿ. ಐ ಎಂಜಾಯ್ ರಿಲ್ಯಾಕ್ಸಿಂಗ್ ಇನ್ ನೇಚರ್ ಟು ರೀಜನರೇಟ್ ಅಂಡ್ ರಿಜುವೆನೇಟ್ ಮೈ ಎನರ್ಜಿ ಫೀಲ್ಡ್. ಆಗ್ಲೇ ಹೇಳ್ದಾಗ ತುಂಬಾ ನೆಗೆಟಿವಿಟಿ ತುಂಬ್ಕೊಂಡ್ಬಿಟ್ಟಿದ್ದೀರಾ. ಸ್ವಲ್ಪ ಫೋನು ಇದು ಎಲ್ಲ ಪಕ್ಕಕ್ಕೆ ಇಟ್ಟಿ ಒಂದ್ ಸ್ವಲ್ಪ ದಿನ ಇಷ್ಟ ದಿನ ಕೊರೋನಾ ಇತ್ತು ಹಾಗೆ ಎಲ್ಲಾದ್ರೂ ಎಲ್ಲ ಫೋನ್ ಬಿಟ್ಬಿಟ್ಟು ಬಿಗ್ ಬಾಸ್ ಹೌಸ್ಗೆ ಹೋದಂಗೆ ಸ್ವಲ್ಪ ಎಲ್ಲಾದ್ರೂ ನೇಚರ್ ಕಡೆ ಹೋಗಿ. ಎಲ್ಲೂ ನೇಚರ್ ಹೋಗಲ್ಲ ಅಂದ್ರೆ ಒಂದ್ 4 ಗಿಡ ತಗೊಂಬಂದ್ ಸಾಕಿ ಅದನ್ನೇ ಪ್ರೀತಿಯಿಂದ. ಮೈ ಬಾಡಿ ಈಸಿಲಿ ಡಿಫ್ಲೆಕ್ಟ್ ಎಲೆಕ್ಟ್ರೋಮ್ಯಾಟಿಕ್ ಫ್ರೀಕ್ವೆನ್ಸೀಸ್ ಇನ್ ಮೈ ಎನ್ವೈರನ್ಮೆಂಟ್. ಐ ಬ್ಯಾಲೆನ್ಸ್ ಮೈ ಲೈಫ್ ವಿತ್ ಫ್ರೆಶ್ ಏರ್ ಅಂಡ್ ಸನ್ಶೈನ್. ಸ್ವಲ್ಪ ಒಳ್ಳೆ ಗಾಳಿ ತಗೊಳ್ಳಿ, ಸೂರ್ಯನ ಬೆಳಕು ನೋಡಿ, ಸೂರ್ಯೋದಯ ನೋಡಿ, ಸೂರ್ಯಾಸ್ತ ನೋಡಿ. ಇನ್ನೊಂದು, ಯಾರಿಗಾದ್ರೂ ಚಕ್ರ ಹೀಲಿಂಗ್ ಆಗ್ಬೇಕು ಅಂದ್ರೆ ಇದು ನಂದು ಓನ್ ಎಕ್ಸ್ಪೀರಿಯನ್ಸ್. ಬೇರೆ ಎಲ್ರಿಗೂ ಬರೀ ಕಣ್ಣಲ್ಲಿ ಸೂರ್ಯನ್ ನೋಡಕ್ಕಾಗಲ್ಲ. ನಾವು 12 ಗಂಟೆ ಆಗಿರ್ಲಿ, 3 ಗಂಟೆ ಆಗಿರ್ಲಿ, 4 ಗಂಟೆ ಆಗಿರ್ಲಿ, ಯಾರು ಏಂಜಲ್ ಪ್ರೊಟೆಕ್ಷನ್ ಅಲ್ಲಿ ಇರ್ತಾರೋ ಅವರು ಡೈರೆಕ್ಟ್ ಆಗಿ ಸೂರ್ಯನ್ ನೋಡ್ಬೋದು. ಅವಾಗ ಇಮಿಡಿಯೇಟ್ ಆಗಿ ಅವ್ರ ಚಕ್ರ ಇಮಿಡಿಯೇಟ್ ಆಗಿ ಬ್ಯಾಲೆನ್ಸ್ ಬರುತ್ತೆ. ಅದನ್ನ ಕೂಡ ಮಾಡಿ. ಸ್ವಲ್ಪ ಫೋನ್ ನೋಡಿ ನೋಡಿ ಕಣ್ಣು ಹೋಗ್ತಾ ಇದೆ. ಸ್ವಲ್ಪ ಸೂರ್ಯ, ಚಂದ್ರ, ಆಕಾಶ, ನಕ್ಷತ್ರ, ಗಾಳಿ, ಪಿಕ್ನಿಕ್ಕು ಎಲ್ಲಾದ್ರೂ ಹೋಗಿ ಸ್ವಲ್ಪ ಎಣ್ಣೆ ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ. ಎಷ್ಟ್ ದಿನ ಆಯ್ತು ನಿದ್ದೆ ಮಾಡಿ ಊಟ ಮಾಡಿ, ತಲೆ ಕೆಟ್ಟ ಹೋಗಿದೆ. ಇದಕ್ಕಿಂತ ಬೈತಾ ಇದಾರೆ ಏಂಜಲ್ಸ್ಗೆಲ್ಲ ನಿಮ್ ಮೇಲೆ ಕೋಪ ಬರ್ತಾ ಇದೆ. ನಾವು ಪ್ರೊಟೆಕ್ಟ್ ಮಾಡ್ತಾ ಇದೀವಿ, ನಮ್ಮೇಲೆ ನಂಬಿಕೆ ಇಟ್ಟಿಲ್ಲ ಅವರು, ಹಿಂಗೆ ಹಾಳ್ ಮಾಡ್ಕೊಂತಿದ್ದಾರೆ ಅಂತ. ಏಂಜಲ್ ಆಫ್ ಎಂಟರ್ಪ್ರಿನರ್ಶಿಪ್.
ಆರ್ ಯು ವರಿಡ್ ಅಬೌಟ್ ಮನಿ? ಆರ್ ಯು ವೈಲಿಂಗ್ ಟು ಎಕ್ಸ್ಪೆಕ್ಟ್ ಪ್ರಾಸ್ಪರಿಟಿ ಇನ್ ಟು ಲೈಫ್? ದುಡ್ಡಿಲ್ಲ, ಯಾರ್ ಕೆಲ್ಸಕ್ಕೆ ಹೋಗ್ತಾರೆ, ಮನೇಲೂ ಪ್ರಾಬ್ಲಮ್ಮು, ಮದ್ವೆ ಆಗ್ಬಿಟ್ಟು ಹೋಗ್ಬಿಡೋಣ, ಅವ್ನ್ ಬಂದಿಲ್ಲ, ಇವಳು ಬಂದಿಲ್ಲ. ಯಾಕಿಲ್ಲ? ನಿಮ್ ತಲೆಯಲ್ಲಿ ಬುದ್ಧಿ ಇಲ್ಲ, ನಿಮ್ ಮನ್ಸಲ್ಲಿ ಕ್ಷಮತೆ ಇಲ್ಲ, ಅಚೀವ್ ಮಾಡ್ತೀನಿ ಅಂತ ದೃಢ ವಿಶ್ವಾಸ ಇಲ್ವಾ? ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲಿದೆ. ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ವಾ? ಇದೆ, ಅದು ನೀವು ಗುರ್ತಿಸ್ತಾ ಇಲ್ಲ. ಗುರ್ತಿಸಿ. ಯು ಕ್ಯಾನ್ ಅರ್ನ್ ಅನ್ಲಿಮಿಟೆಡ್ ಇನ್ಕಮ್. ನೀವು ಅನ್ಲಿಮಿಟೆಡ್ ಆಗಿ ಇನ್ಕಮ್ ನ ಅರ್ನ್ ಮಾಡ್ಬೋದು. ನಿರಂತರವಾಗಿ ಹಣದ ಹೊಳೆನ ನೀವು ಪಡ್ಕೊಂತೀರಾ. ನಾವು ಸ್ಕೂಲಲ್ಲೆಲ್ಲ ಹೋಗ್ಬೇಕಾದ್ರೆ ಕಪ್ಪಿರ್ವೆ ಬಂದ್ರೆ ದುಡ್ಡು ಬರುತ್ತೆ ಅಂತ ಇದ್ದೋ ನೋಡಿ, ಕಪ್ಪಿರ್ವೆ ಹೋಗ್ತಾ ಇದೆ ರೀಡಿಂಗ್ ಮಾಡ್ತಾ ಇದ್ರೆ. ಇದು ಇನ್ನೊಂದ್ಸತಿ ಕನ್ಫರ್ಮೇಶನ್. ಡೂಯಿಂಗ್ ವಾಟ್ ಯು ಲವ್ ಟು ಡೂ. ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದ್ ಮಾಡಿ. ಚಿಕ್ಕದಾಗಿರ್ಲಿ. ಇಷ್ಟೊಂದು ಡಿಗ್ರಿವರೆಗೂ ಓದಿದಿರ, ಒಂದ್ 4 ಮಕ್ಳಿಗೆ ಟ್ಯೂಷನ್ ಹೇಳಿದ್ರೆ ಆಗಲ್ಲ? ಮಕ್ಳು ಜೊತೆ ಸಮಯ ಕಳೀರಿ, ಒಳ್ಳೆ ಮೂಡ್ ಬರುತ್ತೆ. ಯೂಸ್ ಯುವರ್ ಸ್ಕಿಲ್ಸ್. ಏನೇ ಇರ್ಬೋದು. ಒಂದ್ ಡ್ರಾಯಿಂಗ್ ಮಾಡಕ್ ಬರಲ್ವಾ? ಒಂದ್ ಪೇಂಟಿಂಗ್ ಬರಲ್ವಾ? ಒಂದ್ ಸ್ಟಿಚಿಂಗ್ ಬರಲ್ವಾ? ಏನಾದ್ರೂ ಹಾಬಿ ಮಾಡಿ. ಇದು ನಿಮ್ ಲೆವೆಲ್. ನಿಮ್ಗೆ ಏನಿರುತ್ತೋ ಅದು ಗೊತ್ತಿರೋದ್ ಮಾಡಿ. ಇದು ಲೋ ಲೆವೆಲ್ ಅಲ್ಲಿ ನಾ ಹೇಳ್ತಾ ಇದ್ದೀನಿ. ಯಾವ್ದು ಕೆಲಸ ಲೋ ಲೆವೆಲ್ ಹೈ ಲೆವೆಲ್ ಇರೋದಿಲ್ಲ. ಫಾಲೋ ಯುವರ್ ಡ್ರೀಮ್ಸ್. ನಿಮ್ ಕನ್ಸ್ ಏನಿತ್ತು ಚಿಕ್ಕ ಹುಡುಗಿಯಿಂದ? ಸ್ಕೂಲಲ್ಲಿ ನಾವೆಲ್ಲ ನಿಂತ್ಕೊಂಡು ನೀನೇನಾಗ್ತಿದ್ಯಾ ಅಂದ್ರೆ ನಾವೇನೋ ಒಂದ್ ಹೇಳ್ತಾ ಇದ್ವಲ್ಲ, ಅದೆಲ್ಲ ಎಲ್ಲೋಯ್ತು ನಿಮ್ಮಲ್ಲಿ? ಯಾರೋ ನಿಮ್ಮನ್ನ ಬಿಟ್ಟೋದ್ರು, ಯಾರೋ ಮೋಸ ಮಾಡೋದ್ರು, ಯಾರೋ ನಿಮ್ಗೆ ಹರ್ಟ್ ಮಾಡಿದ್ರು ಅಂತ ಇದನ್ ನಿಮ್ಮೊಳಗಿರೋದನ್ನೆಲ್ಲ ಯಾಕೆ ಬಿಟ್ಬಿಟ್ಟಿದ್ದೀರಾ? ಎಲ್ಲೋಯ್ತು? ಅವರೆಲ್ಲ ಯಾಕೆ ನಿಮಗ್ ಮೋಸ ಮಾಡ್ತಾ ಇದ್ದಾರೆ? ನೀವು ನಿಮಗ್ ಮೋಸ ಮಾಡ್ಕೊಂತಾ ಇದ್ದೀರಾ, ಅದಕ್ಕೆ ಅವ್ರು ನಿಮಗ್ ಮೋಸ ಮಾಡ್ತಿದ್ದಾರೆ. ಫಸ್ಟ್ ನೀವು ನಿಮಗ್ ಮರ್ಯಾದೆ ಕೊಡಿ, ಆಮೇಲೆ ಅವ್ರ ಮರ್ಯಾದೆ ಕೊಡ್ತಾರೆ. ನಿಮ್ಗೆ ಏನ್ ಬೇಕು ಬೇಡ ನೀವು ಗಮನ ಕೊಡಿ, ಅವಾಗ ಅವ್ರು ಗಮನ ಕೊಟ್ಟು ಬರ್ತಾರೆ. ಅಫ್ಕೋರ್ಸ್ ನೀವ್ ಹೇಳ್ಬೋದು, ನೀವೇನ್ ಹೇಳೋದು, ಅವರೇ ಬೇಕು ನಮ್ಗೆ, ಅವರೇ ನಮ್ಗೆ ಬೇಕು ಬೇಡ ಎಲ್ಲ, ಅವರೇ ಬರ್ತಾ ಇಲ್ಲ ಅಂತ. ಅವ್ರು ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ನೀವು ನಿಮ್ ಕಾಲ್ ಮೇಲೆ ನಿಂತಿಲ್ಲ. ನೀವು ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಕಾಯ್ತಾ ಇದ್ದೀರಾ. ಅದಕ್ಕೆ ಅವರು ಓಡಿ ಹೋಗ್ಬಿಡ್ತಾ ಇದ್ದಾರೆ. ನೀವು ನಿಮ್ ಮೇಲೆ ಡಿಪೆಂಡ್ ಆದಾಗ, ಬಿಡಪ್ಪ ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿದ್ದಾರೆ, ನಾನೇ ಅವ್ರ ಮೇಲೆ ಡಿಪೆಂಡ್ ಆದ್ರೂ ನೋ ವರಿ ಅಂತ ಬರ್ತಾರ ಅವರು. ಹ್ಯಾವ್ ಕಾನ್ಫಿಡೆನ್ಸ್. ನಂಬಿಕೆ ಇಲ್ಲ ನೋಡಿ. ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂಡ್ ಯುವರ್ ಅಬಿಲಿಟಿ ಟು ಬಿ ಸಕ್ಸಸ್ಫುಲ್. ನಿಮ್ಮ ಕಾರ್ಯಕ್ಷಮತೆ ಬಗ್ಗೆ ಯಾಕೆ ನೀವು ಡೌಟ್ ಪಡ್ತಾ ಇದ್ದೀರಾ? ಯಾಕೆ ಅನುಮಾನಿಸ್ತಾ ಇದ್ದೀರಾ? ಏಂಜಲ್ ಆಫ್ ಸಾರಿ I am prosperous and abundant in all of my endeavors. ಇದೇನೋ ಗೊತ್ತಾಗ್ತಾ ಇಲ್ಲ. I have limitless potential and I fulfill my highest purpose. I naturally attract whatever I need to be joyful and successful. I earn unlimited income doing what I love. ನಿಮ್ಗೆ ನಿಮ್ ಹಾಬಿ ತರ ಇದ್ರು ಸರಿ, ಹಾಬಿನೇ ಶುರು ಮಾಡಿ, ಅದರಲ್ಲೂ ಕೂಡ ನಿಮ್ಗೆ ಬಹಳಷ್ಟು ಯಶಸ್ಸು ಸಿಗುತ್ತೆ. ಎಸ್, ಅದರಿಂದ ಬಹಳಷ್ಟು ಹಣ ಕೂಡ ಬರುತ್ತೆ, ದುಡ್ಡು ಕೂಡ. ಸಾರಿ, ಅಗೇನ್ ಮಿಸ್ಟೇಕ್ ಮಾಡ್ತೀನಿ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ್ತಾರೆ ಅಲ್ವಾ? ನಾನು ಕೂಡ ಅದರಲ್ಲಿ ಹಾಗೇನೆ. ಓಹೋ, ಬ್ಯಾಲೆನ್ಸೇ ಇಲ್ಲ. ಆರ್ ಯು ಡೀಲಿಂಗ್ ವಿತ್ inflamed or unbalanced situation? Do you have imbalance in your body? Of course, mind balance ಇಲ್ಲ ಅಂದ್ಮೇಲೆ ಬಾಡಿನೂ ಬ್ಯಾಲೆನ್ಸ್ ಆಗಲ್ಲ. ಮೈಂಡ್ ಮತ್ತೆ ಬಾಡಿನ ಬ್ಯಾಲೆನ್ಸ್ ಮಾಡ್ಕೊಳಕ್ ಏನ್ ಮಾಡ್ಬೇಕು? ಬ್ಯಾಲೆನ್ಸ್ ಯುವರ್ ಎಮೋಷನಲ್ ಥಾಟ್ಸ್, ಜನರಲಿಂಗ್, ಎಕ್ಸರ್ಸೈಸ್ ಅಂಡ್ ಹೆಲ್ತಿ ಕಮ್ಯುನಿಕೇಶನ್. ಟೇಕ್ ಕೇರ್ ಆಫ್ ಯುವರ್ ಬಾಡಿ, ಮೈಂಡ್ ಅಂಡ್ ಸ್ಪಿರಿಟ್. ಯೋಗ, ಮೆಡಿಟೇಷನ್ ಆರ್ ಬೆನಿಫಿಷಿಯಲ್. ಯೋಗ ಮಾಡಿ, ಧ್ಯಾನ ಮಾಡಿ, ಎಕ್ಸರ್ಸೈಸ್ ಮಾಡಿ. ಏನು ಮಾಡಕ್ಕೆ ಆಗ್ತಿಲ್ವಾ, ಮನ್ಸಿಲ್ವಾ? ಹೆಡ್ಫೋನ್ ಹಾಕೊಂಡ್ ಒಳ್ಳೆ ಬೀಟ್ ಸಾಂಗ್ ಹಾಕೊಂಡ್ ಕೇಳಿ. ಅದ್ ಬಿಟ್ಬಿಟ್ಟು ಯಾವ್ದೋ ಪ್ಯಾತೋ ಸಾಂಗ್ ಹಾಕೊಂಡ್ ಕೇಳ್ಕೊಂಡು ಇನ್ನಷ್ಟು ಹತ್ಕೊಂಡು ಕರ್ಕೊಂಡು ಇಷ್ಟೇ ಗೊಂದಲದ ಗೂಡಾಗೋಗಿದ್ದೀರಾ. ಸಾರಿ, ಬೈಕೋಬೇಡಿ. ಮೈ ಬಾಡಿ ಇಸ್ ಸಾರಿ. ನಾನೇನ್ ಮಾಡ್ಲಿ, ನಂಗೆ ನಗು ತಡಿಯಲ್ಲ.
ಹಂಗಂತ ನಾನು ತುಂಬಾ ಒಳ್ಳೆ ಪರಿಸ್ಥಿತಿಲೇ ಬೆಳ್ದೆ ಅಂತೇನಿಲ್ಲ. ಈ ಪರಿಸ್ಥಿತಿ ನಿಮ್ಗಿಂತ ಕೆಟ್ಟ ಪರಿಸ್ಥಿತಿಲಿ ಬೆಳ್ದವಳು ನಾನು, ನಿಮ್ಗಿಂತ ಕೆಟ್ಟ ಪರಿಸ್ಥಿತಿಲಿ ಮೇಲ್ ಬಂದವಳು ನಾನು. ಅಫ್ಕೋರ್ಸ್ ಇನ್ನ ಸ್ಟ್ರಗಲ್ ಮಾಡ್ತಾನೆ ಇದೀನಿ ಮೇಲ್ ಬರ್ಲಿಕ್ಕೆ. ಸಮಾಜದ ನಿಂದನೆ ಬಹಳಷ್ಟು ಇರುತ್ತೆ, ಅದನ್ನೆಲ್ಲ ತಲೆ ಕೆಡ್ಸ್ಕೊಂಬೇಡಿ. ಏಂಜಲ್ ಆಫ್ ಬ್ಯಾಲೆನ್ಸ್. ಮೈ ಬಾಡಿ ಈಸ್ ಹೆಲ್ತಿ ಅಂಡ್ ಇನ್ ಬ್ಯಾಲೆನ್ಸ್. My cells are naturally regenerate and rejuvenated themselves so that all of my system function harmoniously. I am calm and relaxed. ಯಾರು ಎಕ್ಸಿದ್ರು ಹೇಳ್ತಾರೆ ಐ ಆಮ್ ಕಾಮ್, ಐ ಆಮ್ ರಿಲ್ಯಾಕ್ಸ್ ಅಂತ. I exercise regularly. I enjoy my meditation practice on regular basis. ನಿಮ್ಗೊಂದು ವಿಚಾರ ಹೇಳ್ತೀನಿ. ನನ್ಗೆ ಯಾವಾಗಾದ್ರೂ ತುಂಬಾ ಬೇಜಾರಾದ್ರೆ, ದುಃಖ ಆದ್ರೆ, ತಡಿಯಕ್ ಆಗ್ತಿಲ್ಲ ಆ ಸಿಚುವೇಶನ್ ಇಂದ ಅಂದ್ರೆ ಸೀರಿಯಸ್ ಆಗಿ 5 ನಿಮಿಷದ ಮೇಲೆ ನಾನು ಒಂದ್ ಪ್ರಶ್ನೆ ಆಗ್ಲಿ ಒಂದ್ ಸಮಸ್ಯೆ ಆಗ್ಲಿ ಯೋಚನೆ ಮಾಡಕ್ಕೆ ಆಗಲ್ಲ. ಅಷ್ಟ್ ಬೇಗ ನಾನು ಎದ್ದಿ ಯಾವ್ದಾದ್ರು ತುಂಬಾ ಕಷ್ಟಕರವಾಗಿರೋದಿರುತ್ತಲ್ಲ ಆ ಹಾಬಿನ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀನಿ. ಅದ್ರ ಕಡೆನೆ ಗಮನ ಬಂದು ಇದು ಯಾವಾಗ್ಲೂ ಮರ್ತೋಗ್ ತಲೆಯಿಂದ ಹೊರಟೆ ಹೋಗಿರುತ್ತೆ. ವಾಪಸ್ ಬಂದಾಗೆ ಅದ್ರ ಕಡೆ ಗಮನ ಬರುತ್ತೆ, ಮತ್ತೆ ಅದೇ ಮಾಡ್ತೀನಿ. ಯಾವ್ದು ತುಂಬಾ ಫೋಕಸ್ ಕೇಳುತ್ತೋ ಆ ಹಾಬಿನ ನಾನು ಮಾಡ್ಬಿಡ್ತೀನಿ, ಆ ಕೆಲಸ ಶುರು ಮಾಡ್ಕೊಂತೀನಿ. ಅವಾಗ ನನ್ ಗಮನನೂ ಅಲ್ಲಿರಲ್ಲ, ಮತ್ತೆ ಬೇರೆ ವಿದ್ಯೆ ಹಾಬಿ ಕಲ್ತಂಗೂ ಆಗತ್ತೆ. ನನ್ನದು ಪರ್ಸನಲ್ ಇದು. ತೀರಾ ಆಗ್ತಿಲ್ಲ ಅಂದ್ರೆ ಫುಲ್ ಮ್ಯೂಸಿಕ್ ಹಾಕೊಂಡು ನಮ್ಮ ಮನೇಲಿ 24 hour ಮ್ಯೂಸಿಕ್ ಓಡ್ತಾ ಇರುತ್ತೆ. ಯಾವ್ದೋ ಮ್ಯೂಸಿಕ್ ಅಲ್ಲ, ಮ್ಯೂಸಿಕ್ ಓಡ್ತಾ ಇರುತ್ತೆ. ನೀವು ಕೇಳ್ಕೊಳ್ಳಿ. ದಿನಾಗ್ಲೂ ಬೆಳಗ್ಗೆ 5 ರಿಂದ 7 ಭಕ್ತಿ ಟಿವಿಲಿ ಸಹಸ್ರನಾಮ ಬರುತ್ತೆ, ಕೇಳಿ. ಬೆಳಗ್ಗೆನೂ ಕೇಳಿ. ಎಸ್, ನೀರ್ ಸರಿಯಾಗಿ ಕುಡಿತಾ ಇಲ್ಲ. ಆರ್ ಯು ಡ್ರಿಂಕಿಂಗ್ ಎನಫ್ ವಾಟರ್? ಡೂ ಯು ಟೇಕ್ ಟೈಮ್ ಟು ಟೇಕ್ ಬಾತ್ ಆರ್ ಗೋ ಫಾರ್ ಸ್ವಿಮ್? ಎಷ್ಟ್ ದಿನ ಆಯ್ತು ನೆಮ್ಮದಿಯಾಗಿ ಸ್ನಾನ ಮಾಡಿ, ಕಾಗೆ ಗುಬಚ್ಚಿ ಹಿಂಗ್ ಮುಳುಗಾಕಿ ಬರುತ್ತಲ್ಲ ಹಂಗ್ ಸ್ನಾನ ಮಾಡ್ತಿದ್ದೀರಾ? ವಾಟರ್ ಪ್ಯೂರಿಫೈ ಯುವರ್ ಬಾಡಿ ಅಂಡ್ ಮೈಂಡ್. ನೀರು ನಿಮ್ಮ ದೇಹನ ಮತ್ತೆ ಆಲೋಚನೆಗಳನ್ನ ಕೂಡ ಅದು ಹೈಡ್ರೇಟ್ ಮಾಡುತ್ತೆ. ಇನ್ಸೈಡ್ ಇಂದ ಕೂಡ ನಿಮ್ಮನ್ನ ಅದು ಕ್ಲೆನ್ಸ್ ಮಾಡುತ್ತೆ. ಹೈಡ್ರೇಟ್ ಯುವರ್ ಸೆಲ್ಫ್ ಇನ್ಸೈಡ್ ಅಂಡ್ ಔಟ್ ಟು ಮೈಂಟೈನ್ ಫ್ಲೂಯಿಡಿಟಿ ಅಟ್ ಆಲ್ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್. ಡಿಟಾಕ್ಸಿಫೈ ಯುವರ್ ಬಾಡಿ, ಮೈಂಡ್ ಅಂಡ್ ಎಮೋಷನ್ಸ್. ಯಾಕೆ ಓದ್ತಾ ಇದ್ದೀನಿ ಅಂದ್ರೆ ನಾನು ಹೇಳೋದೇನೋ ಹೇಳ್ತಾರೆ ತಲೆಗೆ ಬಂದಿದ್ದು ಅಂತ ಅನ್ನಿಸುತ್ತೇನೋ, ಹಾಗಾಗಿ ಏಂಜಲ್ ಬರ್ದಿರೋದೇ ಕೊಟ್ಟಿರೋದನ್ನೇ ಹೇಳ್ತಾ ಇದೀನಿ ಅಂತ. ಯಾರೊಬ್ರು ಹೇಳಿದ್ರು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತೀರಾ ಅಂತ. ಯಸ್, ನನ್ಗೂ ಅದೇ ಅನ್ಸುತ್ತೆ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತೀನಿ ಅಂತ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತೀನಿ ಅಂದ್ರೆ ಕ್ಷಮಿಸ್ಬಿಡಿ, ಬಾಯಿಗೆ ಬಂದಿದ್ದೆ ಮಾತಾಡಕ್ಕಾಗೋದು, ಯಾಕಂದ್ರೆ ಮೂಗಲ್ ಮಾತಾಡಕ್ಕಾಗಲ್ಲ. ಸಾರಿ. Angel of purification. Blessing flow through me like a healing river. ಗಂಗೆ ಆಗ್ಲಿ, ಕಾವೇರಿ ಆಗ್ಲಿ, ಯಮುನೆ ಆಗ್ಲಿ, ತುಂಗೆ ಆಗ್ಲಿ, ಅವಳಲ್ಲಿ ಎಷ್ಟೇ ಇದಿದ್ರು ಅವಳು ಸದಾ ಹರ್ಕೊಂಡು ಎಲ್ರಿಗೂ ಬ್ಲೆಸ್ಸಿಂಗ್ಸೇ ಕೊಡ್ತಾಳೆ, ಆಶೀರ್ವಾದನೇ ಮಾಡ್ತಾಳೆ. ಹಂಗೆ ನಮಗೂ ದೇಹದೊಳಗೂ ಕೂಡ ಅವಳ ನೀರಿನ ಅಂಶ ಹೆಚ್ಚಾದಷ್ಟು ಅವಳು ನಮ್ಗೆ ಆಶೀರ್ವಾದ ಮಾಡ್ತಾಳೆ, ಹೀಲ್ ಆಗತ್ತೆ. ಸ್ವಲ್ಪ ಸಮುದ್ರದ ಹತ್ರ ನೀರ್ ಕಡೆ ಹೋಗ್ಬಿಟ್ಟು ನೀರಲ್ಲಿ ಆಟ ಆಡ್ಕೊಂಬನ್ನಿ. ನಂಗೆ ನೀರು ಅಂದ್ರೆ ತುಂಬಾ ಇಷ್ಟ. ಐ ಆಮ್ ಫ್ಲೂಯಿಡ್, ಐ ಆಮ್ ಪ್ಯೂರ್ ಅಂಡ್ ಕ್ಲಿಯರ್. ನಿಮ್ಮ ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ, ಆಂತರಿಕ ಎಲ್ಲಾನು ಪ್ಯೂರ್ ಆಗಿ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಟೇಕ್ ದ ಟೈಮ್ ಟು ನೀಡ್ ಟು ರಿಲ್ಯಾಕ್ಸ್. ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ರಿಲ್ಯಾಕ್ಸ್ ಮಾಡಿ. ಇನ್ನೇ ಪೂಲ್ ಆರ್ ಬಾತ್ ಟಬ್ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡಿ. ಅಗೇನ್ ಬಾತ್ ಟಬ್ ಇಲ್ಲ ಅಂದ್ರೆ ಸುಮ್ನೆ ತಮಾಷೆ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೊತ್ತು ಚೆನ್ನಾಗಿ ಸ್ನಾನ ಮಾಡಿ, ನಿದ್ದೆ ಮಾಡಿ, ಊಟ ಮಾಡಿ, ನೀರ್ ಕುಡೀರಿ, ಹೆಲ್ತಿ ಬಾಡಿ ಕಡೆ ನೋಡ್ಕೊಳ್ಳಿ. ಸ್ಮೋಕಿ ಕೋಟ್ಸ್ ಏನು ಅರ್ಥ ಆಗ್ತಾ ಇಲ್ಲ ನಿಮ್ಗೆ. ಯಾಕೆ ಅಂದ್ರೆ ಎಲ್ಲ ಮೋಡ ಮುಸ್ಕಿದ ಮಂಚದ ತರ ಇದೆ. ಒಂದ್ ನಿಮಿಷ. ಸಾರಿ. Are you emotions blocked? Are emotions preventing you from moving forward? Embrace your feeling, both positive and negative. Release anger and resentment.
which your emotions are transformed into that free you to live and love fully. ಆಗ್ಲೇ ಹೇಳ್ದಾಗೆ ಟ್ರಾನ್ಸ್ಫಾರ್ಮೇಶನ್ ತುಂಬಾ ಮುಖ್ಯ. ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಐ ಆಮ್ ಫ್ರೀ ಆಫ್ ಎಮೋಷನಲ್ ಬ್ಯಾಗೇಜ್ ಲೈಕ್ ಎ ಬಟರ್ಫ್ಲೈ ಅಂಡ್ ಹ್ಯಾಸ್ ಎಂಬ್ರೇಜ್ಡ್ from a cocoon. I now enjoy a state of emotional balance. I fully appreciate this transformation and continue to allow my feelings to make themselves known to me. ನಿಮ್ಮ ಭಾವನೆ ಏನಿದೆ, ನಿಮ್ಮ ಎಮೋಷನ್ಸ್ ಏನಿದೆ, ಅದು ನಿಮ್ಮಲ್ಲಿ ಬದಲಾವಣೆ ತರ್ಲಿಕ್ಕೋಸ್ಕರ ಬಂದಿದೆ. ಆ ಬದಲಾವಣೆನೇ ನೀವು ಒಪ್ಕೊಂತಾ ಇಲ್ಲ. ನೀವು ಒಪ್ಕೊಳ್ಳಿ, ಬದಲಾವಣೆ ನನಗೆ ಒಳ್ಳೇದಕ್ಕೆ ತಂದಿದೆ, ನಾನು ಈ ಬದಲಾವಣೆನ ಒಪ್ಕೊಂತೀನಿ, ನಾನೀಗ ಬದಲಾಗ್ತೀನಿ, ಇದೆಲ್ಲ ನನಗೆ ಅನುಭವ ಪಾಠ, ನನ್ನನ್ನು ಏನು ಅಂತ ನನಗೆ ತಿಳಿಸ್ಕೊಡ್ಲಿಕ್ಕೆ ಇದೆಲ್ಲ ಆಗ್ತಾ ಇರೋದು ಅಂತ ಒಪ್ಕೊಳ್ಳಿ. ತುಂಬಾ ತಲೆ ತಿಂತಾ ಇದ್ದೀನಿ ಅನ್ನಿಸ್ತಾ ಇದೆಯಾ? ಒಂದು ಲಾಸ್ಟ್ ಕಾರ್ಡ್ ಕೇಳೋಣ. ಏಂಜಲ್ ಹತ್ರ ಒಂದು ಅಡ್ವೈಸ್ ಲಾಸ್ಟ್. ಓಕೆ, ಏಂಜಲ್ ಆಫ್ ಲವ್. ಆರ್ ಯು ಸರ್ಚಿಂಗ್ ಫಾರ್ ಮೋರ್ ಲವ್ ಇನ್ ಯುವರ್ ಲೈಫ್? ಲುಕ್ ವಿತಿನ್ ಯುವರ್ ಸೆಲ್ಫ್. ಎಂಬ್ರೇಸ್ ದ ಲವ್ that resides within you. Allow it to radiate all around you. Become a magnet for love, light and well-being, and this gift will come. ಪ್ರೀತಿಗೋಸ್ಕರ ಹುಡುಕ್ತಾ ಇದ್ದೀರಾ, ಆದ್ರೆ ನಿಮ್ಮೊಳಗಿರೋ ಪ್ರೀತಿನ ನೋಡೇ ಇಲ್ಲ. ನಿಮ್ಮೊಳಗಿರೋ ಪ್ರೀತಿನ ಯಾರು ಕೊಡೋದು? 144 ಏನೋ ಹೇಳ್ತಾ ಇದೆ, ಸ್ವಲ್ಪ ಚೆಕ್ ಮಾಡಿ. 144. ಎಸ್, ನಿಮ್ಮೊಳಗಿರೋ ಪ್ರೀತಿನ ನೀವು ಒಪ್ಕೊಂಡಾಗ, ನಿಮ್ಮೊಳಗಿರೋ ಇದನ್ನ ನೀವು ಕಂಡ್ಕೊಂಡಾಗ, ನೀವು ನಿಮ್ಗೆ ಪ್ರೀತಿನ ಬರ್ಲಿಕ್ಕೆ ಒಳಗ್ ಕೊಟ್ಟಾಗ, ನೀವು ಬೇರೆಯವ್ರನ್ನ ಪ್ರೀತಿನ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಮಾಡ್ಕೊಂತೀರ. ಅಗೇನ್ ಇದೆಲ್ಲ ಯಾವಾಗ ಆಗುತ್ತೆ ಅಂದ್ರೆ ಮೆಡಿಟೇಷನ್ ಮಾಡಿದಾಗ, ನೀವು ಬದಲಾಯಿಸ್ಕೊಂಡಾಗ. ಐ ಆಮ್ ಲವ್ and all that surround me and all that I attract to me is love. I look within and love all aspects of myself exactly as I am. ನಾನು ಹೇಗಿದ್ದೀನೋ ಹಾಗೆ ಪ್ರೀತಿನ ಒಪ್ಕೊಂತೀನಿ, ಹಾಗೆ ನಾನು ಪ್ರೀತಿನ ಆಕರ್ಷಿಸ್ತೀನಿ. ನನ್ನ ಸುತ್ತಮುತ್ತ ಬರೀ ಪ್ರೀತಿನೇ ತುಂಬಿರುತ್ತೆ ಅಂತ ಪಾಸಿಟಿವ್ ಥಾಟ್ಸ್ನ, ಸಕಾರಾತ್ಮಕ ಯೋಚನೆನ ಮಾಡಿ, ಆಗ ನಕಾರಾತ್ಮಕತೆ ಹೇಳಕ್ಕೆ ಜಾಗ ಇಲ್ದಂಗೆ ಓಡೋಗ್ಬಿಡುತ್ತೆ. ಐ ಅಟ್ರಾಕ್ಟ್ ಲವ್, ಜಾಯ್ ಅಂಡ್ ಹ್ಯಾಪಿನೆಸ್ ಇನ್ ಟು ಮೈ ಲೈಫ್ ಅಂಡ್ ಐ ಆಮ್ ಕಂಫರ್ಟ್. ಎಷ್ಟು ಎಕ್ಸಾಕ್ಟ್ಲಿ, ಎಷ್ಟು ಮೀನಿಂಗ್ಫುಲಿ, ಎಷ್ಟು ಚೆನ್ನಾಗಿ ಏಂಜಲ್ಸ್ ಹೇಳಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಪಾಪಪ್ ಆಗಿರೋ ಕಾರ್ಡೇ ಇದೆ. ನಾನು ಯಾವುದು ಓನಾಗಿ ತೆಗ್ದಿಲ್ಲ. ಎಸ್, ಏಂಜಲ್ ಆಫ್ ಎಲೈಮ್ ಇದೇನಿದು, ಸಾರಿ ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ. ಚಕ್ರ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಮೂಡ್ ಸ್ವಿಂಗ್ಸ್ ಇಂದ ಆಚೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹೋಪ್ ಯು ಲೈಕ್ ಇಟ್. ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಬೈಬೇಕು ಅನ್ಸಿದ್ರೆ ಬೈಬಿಡಿ, ನಂಗೇನ್ ಬೇಜಾರಾಗಲ್ಲ. ಯಾಕೆಂದ್ರೆ ನಿಮ್ ಮೂಡ್ ಬೇರೆ ತರ ಇರುತ್ತೆ, ನಾನೇನೋ ಓದಿರ್ತಾ ಇರ್ತೀನಿ. ಹಾಗಾಗಿ ಬನ್ನಿ, ಏಂಜಲ್ಸ್ ಏನ್ ಹೇಳ್ತಾರೆ ಅಡ್ವೈಸ್ ಕೇಳೋಣ. ಆಸ್ಕ್ ಹೆಲ್ಪ್ ಫಾರ್ ಅದರ್ಸ್. ಇದರಿಂದ ಹೊರಗೆ ಬರಕ್ ಆಗ್ತಿಲ್ಲ ಅಂದ್ರೆ ಬೇರೆಯವ್ರ ಸಹಾಯ ತಗೊಳ್ಳಿ ಸ್ವಲ್ಪ. ಇಟ್ಸ್ ಅಪ್ ಟು ಯು. ಬೇರೆಯವ್ರ ಸಹಾಯ ತಗೊಂಡು ಸ್ವಲ್ಪ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿ. ಯಾರಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂದ್ರೂ ಬೇರೆಯವ್ರ ಸಹಾಯ ತಗೊಳ್ಳಿ. ಎಸ್, ರೀಕನ್ಸಿಡರ್. ಇನ್ನೊಂದ್ಸತಿ ಯೋಚನೆ ಮಾಡಿ. ಸಕ್ಸಸ್ ಬರುತ್ತೆ. ಸಕ್ಸಸ್ ಬರೋಕ್ಕಿಂತ ಮುಂಚೆ ನೀವು ಬಿಟ್ಕೊಟ್ಬಿಡ್ತೀರಾ. ಇಷ್ಟೊಂದು ಕೊಟ್ಟಿದ್ದಾರೆ. ಎಸ್, ಬಿಗ್ ಹ್ಯಾಪಿ ಚೇಂಜಸ್ ಬರ್ತಿದೆ. ಆಸ್ಕ್ ಯುವರ್ ಏಂಜಲ್ಸ್. ಏಂಜಲ್ಸ್ ತಾನೇ ಇಷ್ಟೊತ್ತು ಹೇಳಿದ್ದು, ನಾಟ್ ದ ರೈಟ್ ಟೈಮ್. ಇವಾಗ ಯಾಕೆ ಆಗ್ತಿಲ್ಲ ಅಂತ ಮತ್ತೆ ಇದ್ ಮಾಡ್ಕೊಂಬೇಡಿ, ತಲೆ ಕೆಡ್ಸ್ಕೊಂಬೇಡಿ. ಇವಾಗ ರೈಟ್ ಟೈಮ್ ಅಲ್ಲ. ಯಾಕೆಂದ್ರೆ ಅವರು ಲಾಯಲ್ ಆಗಿ ಇಲ್ಲ. ಅದಕ್ಕೆ ಅವ್ರಿಗೆ ಲಾಯಲ್ಟಿ ಬಂದ್ಮೇಲೆ ಅವ್ರು ವಾಪಸ್ ಬರ್ತಾರೆ. ಇಯರ್ ಫ್ರಮ್ ನೌ ಟ್ರಸ್ಟ್. ಇನ್ನೊಂದು ವರ್ಷದೊಳಗೆ ನಿಜವಾಗ್ಲೂ ಪರಿಸ್ಥಿತಿ ಇನ್ನ ಚೆನ್ನಾಗಾಗತ್ತೆ. ಟ್ರಸ್ಟ್, ನಂಬಿಕೆ ಇಡಿ.
ಸಕ್ಸಸ್ ನಿಮ್ ಕಡೆ ಇದೆ. ಇನ್ನೊಂದು ವರ್ಷದೊಳಗೆ ಎಲ್ಲಾ ರೀತಿಲೂ ಸಕ್ಸಸ್ ಬರುತ್ತೆ. ತುಂಬಾ ತಲೆ ತಿಂದಿದ್ರೆ ಸಾರಿ, ತುಂಬಾ ಜೋರಾಗಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಐ ಆಮ್ ವೆರಿ ಸಾರಿ. ನಿಮ್ಮ ಮನೇಲಿ ನಾನು ಒಬ್ಳು ಅನ್ಕೊಂಡು ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಸೋ ಮಚ್.